ಮಾನ್ವಿ ತಾಲೂಕಿನ ಓಟಕನೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಕಾವೇರಿ ಹಾಗೂ ಹಾಲಿ ಅಧ್ಯಕ್ಷೆ ಈರಮ್ಮ ಅವರು 15ನೇ ಹಣಕಾಸು ಯೋಜನೆಯ ಹಣವನ್ನು ದುರ್ಬಳಕೆ ಮಾಡಿಕೊಂಡ ಹಿನ್ನೆಲೆಯಲ್ಲಿ ದೂರಿನ ಆಧಾರದ ಮೇಲೆ ಪಂಚಾಯತ್ ರಾಜ್ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಉಮಾ ಮಹಾದೇವನ್ ಅವರು ಸದಸ್ಯತ್ವ ರದ್ದು ಮಾಡಿ ಆದೇಶ ಹೊರಡಿಸಿದ್ದಾರೆಂದು ಹೈದರಾಬಾದ್ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕ ಸಂಘದ ತಾಲೂಕು ಅಧ್ಯಕ್ಷ ಎಂಬಿ ನಾಯಕ ತಿಳಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಓಟಕನೂರು ಗ್ರಾಮ ಪಂಚಾಯಿತಿ 2022-23ನೇ ಸಾಲಿನ 15ನೇ ಹಣಕಾಸು ಯೋಜನೆಯ ಸರ್ಕಾರದ ನಿಯಮಗಳಂತೆ ಕಾಮಗಾರಿ ಮಾಡದೆ ಉಲ್ಲಂಘನೆ ಮಾಡಿದ್ದರಿಂದ ನಾವು ಹೋರಾಟ ಮಾಡಲಾಗಿತ್ತು. ಸರ್ಕಾರದ ಅಧಿಕಾರಿಗಳು ಕಾನೂನುಬದ್ಧವಾಗಿ ವರದಿ ಸಲ್ಲಿಸಿದ್ದರಿಂದ ಪಂಚಾಯತ್ ರಾಜ್ ಇಲಾಖೆ ಅಪರ ಕಾರ್ಯದರ್ಶಿ ಉಮಾ ಮಹಾದೇವನ್ ಅವರು ಆದೇಶ ಹೊರಡಿಸಿದ್ದರಿಂದ ನಮಗೆ ಕಾನೂನು ಮೇಲೆ ನಂಬಿಕೆ ಇದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಾವೇರಿ ಗಂಡ ಗೋವಿಂದಪ್ಪ ಹಾಲಿ ಸದಸ್ಯರು ಹಾಗೂ ಪ್ರಸ್ತುತ ಅಧ್ಯಕ್ಷೆ ಈರಮ್ಮ ಗಂಡ ಅಮರಪ್ಪ ಅವರ ಸದಸ್ಯತ್ವ ರದ್ದು ಮಾಡುವುದರ ಜೊತೆಗೆ 6 ವರ್ಷಗಳ ಕಾಲ ಚುನಾವಣೆ ನಿಲ್ಲದಂತೆ ಆದೇಶ ಹೊರಡಿಸಿದ್ದಾರೆ ಎಂದು ತಿಳಿಸಿದರು. ಹಿನ್ನೆಲೆಯಲ್ಲಿ ನಾವು ಮತ್ತೊಮ್ಮೆ ಪ್ರಾದೇಶಿಕ ಆಯುಕ್ತರು ಕಲಬುರಗಿ ಅವರಿಗೆ ಒಂದು ದೂರನ್ನು ಕೊಟ್ಟ ಮೇಲೆ ಅವರು ತನಿಖೆ ವರದಿಯನ್ನು ತರಿಸಿಕೊಂಡು ಇಲಾಖೆ ವಿಚಾರಣೆಯನ್ನು ನಡೆಸಿದರು. ಆ ಇಲಾಖೆ ವಿಚಾರಣೆಯಲ್ಲಿ ಅವರು ಭ್ರಷ್ಟಾಚಾರ ಮಾಡಿದ್ದು ಸಾಬೀತಾಯಿತು. ಅದಾದ ನಂತರ ಮಾನ್ಯ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು ಪಂಚಾಯತ್ ರಾಜ್ ಇಲಾಖೆ ಬೆಂಗಳೂರವರು ತನಿಖಾ ವರದಿ ಪ್ರಕಾರ ಇಲಾಖೆ ವಿಚಾರಣೆ ನಡೆಸಿದರು. ಆ ಇಲಾಖೆ ವಿಚಾರಣೆಯಲ್ಲಿ ಸುಮಾರು 10ಕ್ಕಿಂತ ಹೆಚ್ಚು ಇಲಾಖೆ ವಿಚಾರಣೆಯ ದಿನಾಂಕಗಳನ್ನು ನಿಗದಿಪಡಿಸಿ ವಿಚಾರಣೆ ಕೈಗೊಂಡಾಗ ಈ ಒಂದು ಅಂದಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ರಾಮಪ್ಪ ನಡಿಗೇರಿಯವರು ಗ್ರಾಮಪ್ಪ ನಡಿಗೇರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸದಸ್ಯರಾಗಿರ್ತಕ್ಕಂಥ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಕಾವೇರಿ ಗಂಡ ಗೋವಿಂದಪ್ಪರವರು, ಈ ಸದ್ಯ ಹಾಲಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಈರಮ್ಮಗಂಡ ಅಮರಪ್ಪರವರು ಭ್ರಷ್ಟಾಚಾರ ಎಸಗಿರುವುದು ಸಾಬೀತಾಗಿರುವ ಹಿನ್ನೆಲೆಯಲ್ಲಿ ನಮ್ಮ ಹೋರಾಟದ ಪ್ರತಿಫಲವಾಗಿ ಇವತ್ತು ಇಬ್ಬರ ಸದಸ್ಯರ ಅಂದರೆ ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ಅಧ್ಯಕ್ಷರ ಸದಸ್ಯತ್ವವನ್ನು ರದ್ದು ಮಾಡಿದೆ. ಈ ಒಂದು ಆದೇಶ ನಮ್ಮ ಹೋರಾಟಕ್ಕೆ ಸಿಕ್ಕ ಪ್ರತಿಫಲವಾಗಿದೆ. ಇದು ಯಾವುದೇ ದುರುದ್ದೇಶಪೂರ್ವಕವಾಗಿ ಅಲ್ಲ, ರಾಜಕೀಯ ಪ್ರೇರಿತವಾಗಿ ಅಲ್ಲ, ಕೀಳರಿಮೆ ಮೇಲರಿಮೆ ಆಗಲಿ, ಜಾತಿ ತಾರತಮ್ಯ ಆಗಲಿ, ಪಕ್ಷಾತೀತ ನಮ್ಮ ಹೋರಾಟ ಯಾರೇ ಮಾಡಿದ್ರು, ನಮ್ಮ ಮನೆಯವರು ಮಾಡಿದ್ರು ನಾವು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ, ಈ ಒಂದು ಆದೇಶದ ಪ್ರಕಾರ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ರಾಯಚೂರವರು ಹಾಗೂ ಜಿಲ್ಲಾಡಳಿತವರು ಇನ್ನಾದರೂ ಎಚ್ಚೆತ್ತುಕೊಂಡು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಭ್ರಷ್ಟಾಚಾರ ಆಗದಂತೆ ತಡೆಗಟ್ಟಿ ಈ ಒಂದು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ನಮ್ಮ ಒಂದು ಹೋರಾಟ ಶಕ್ತಿ ತುಂಬಕ್ಕಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಹಾಗೆ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ಈ ಮೂವರು, ನಮ್ಮ ಹೆಸರು ಎಂಬಿ ನಾಯಕ್ ಉತ್ಬಾಳ್ ಅಂತೇಳಿ, ಇವರೆಲ್ಲ ನನ್ನ ಸಂಗಡಿಗರು. ನಾವೆಲ್ಲರೂ ಸೇರಿಕೊಂಡು ಮಾನ್ವಿ ತಾಲೂಕು ಓಟಕನೂರು ಗ್ರಾಮ ಪಂಚಾಯತಿ 2022-23 ಸಾಲಿನಲ್ಲಿ 15 ಹಣಕಾಸು ಯೋಜನೆಯಲ್ಲಿ ಒಂದು ಭ್ರಷ್ಟಾಚಾರ ಆಗಿತ್ತು, 47 ಲಕ್ಷಕ್ಕೂ ಅಧಿಕವಾಗಿ. ನಾವೆಲ್ಲ ಹೈದರಾಬಾದ್ ಕರ್ನಾಟಕ ವಾಲ್ಮೀಕಿ ನಾಯಕ ಸಂಘಟನೆಯಿಂದ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ನಾನು ನನ್ನ ಸಂಘಟನೆಯ ಜೊತೆಗೆ ಸೇರಿ ಒಂದು ಭ್ರಷ್ಟಾಚಾರದ ವಿರುದ್ಧವಾಗಿ ನಾನು ದೂರನ್ನು ಕೊಟ್ಟಿದ್ದೆ. ಆ ದೂರಿಗೆ ಸಂಬಂಧಿಸಿದಂತೆ ನಾನು ಗ್ರಾಮ ಪಂಚಾಯತಿ ಆವರಣದಲ್ಲಿ 6 ದಿನಗಳ ಕಾಲ ಸತತವಾಗಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡ ಮೇಲೆ ತನಿಖಾಧಿಕಾರಿಗಳು, ಮೇಲಾಧಿಕಾರಿಗಳಾಗಿರ್ತಕ್ಕಂಥ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ರವರು ತನಿಖೆ ಆದೇಶವನ್ನು ತನಿಖೆ ಮಾಡೋಕ್ಕೆ ತನಿಖಾಧಿಕಾರಿಗಳು ನೇಮಕ ಮಾಡಿ ತನಿಖೆ ಮಾಡಿಸಿದಾಗ ಆ ತನಿಖೆಯಲ್ಲಿ ಭ್ರಷ್ಟಾಚಾರ ಎಸಗಿರುವುದು ಕಂಡುಬಂದಿತ್ತು. ಅದಾದ ಮೇಲೆ ಅಂದಿನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗಿರ್ತಕ್ಕಂಥ ರಾಮಪ್ಪ ನಡಿಗೇರಿ ಅವರನ್ನು ಅಮಾನತು ಕೂಡ ಮಾಡಿತ್ತು. ಅದಾದ ಮೇಲೆ ಆ ಒಂದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯೊಂದಿಗೆ ಕೈಜೋಡಿಸಿದಂಥ ಭ್ರಷ್ಟಾಚಾರ ಆಗಲಿಕ್ಕೆ ಕೈಜೋಡಿಸಿದಂಥ ಅಂದಿನ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಕಾವೇರಿ ಗಂಡ ಗೋವಿಂದಪ್ಪರವರು ಹಾಗೂ ಅಂದಿನ ಸದಸ್ಯರು, ಇಂದಿನ ಈ ಹಾಲಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಈರಮ್ಮಗಂಡ ಅಮರಪ್ಪರವರು ಸದಸ್ಯತ್ವ ರದ್ದುಗೊಳಿಸಿ ಅಂತೇಳಿ ನಾವು ಮಾನ್ಯ ಪ್ರಾದೇಶಿಕ ಆಯುಕ್ತರು ಗುಲ್ಬರ್ಗರವರಿಗೆ ದೂರನ್ನು ಕೊಟ್ಟಿದ್ದೆವು. ಅದಾದ ಮೇಲೆ ಮಾನ್ಯ ಪ್ರಾದೇಶಿಕ ಆಯುಕ್ತರು ವಿಚಾರಣೆ ಕೈಗೊಂಡು ಅವರ ಭ್ರಷ್ಟಾಚಾರ ಎಸಗಿದ್ದು ಸಾಬೀತಾಗಿದ್ದರಿಂದ ಮಾನ್ಯ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು ಬೆಂಗಳೂರು ಇವರಿಗೆ ವರದಿಯನ್ನು ಕಳಿಸಿಕೊಟ್ಟಿದ್ದರು. ಅವರು ಸಹ ಮಾನ್ಯ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು ಪಂಚಾಯತ್ ರಾಜ್ ಇಲಾಖೆಯವರು ವಿಚಾರಣೆ ಕೈಗೊಂಡು ಇಂದಿಗೆ 2 ವರ್ಷದ ನಂತರ ಆ ಇಬ್ಬರ ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ಅಧ್ಯಕ್ಷರ ಸದಸ್ಯತ್ವವನ್ನು ರದ್ದು ಮಾಡಿ ಆ ಒಂದು ಸರ್ಕಾರಕ್ಕೆ ನಷ್ಟ ಆದಂಥ ಹಣವನ್ನು, ದುರ್ಬಳಕೆ ಆದಂಥ ಹಣವನ್ನು ವಾಪಸ್ ಕಟ್ಟಲಿಕ್ಕೆ ಆದೇಶ ಮಾಡಿದ್ದಾರೆ. ಇದು ನಮ್ಮ ಸತತ 2 ವರ್ಷದ ಹೋರಾಟಕ್ಕೆ ಸಂದ ಜಯವಾಗಿದೆ. ಹಾಗಾಗಿ ಇವತ್ತು ನಾವು ಕಾನೂನು ಬಲಿಷ್ಠವಾಗಿದೆ ಅಂತೇಳಿ ನಾವು ಸಾಬೀತು ಮಾಡಿದ್ದೀವಿ. ಇನ್ನಾದರೂ ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಭ್ರಷ್ಟಾಚಾರ ಆಗದಂತೆ ಎಚ್ಚೆತ್ತುಕೊಂಡು ಮೇಲಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಂಡು ಆಮೇಲೆ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಸರ್ಕಾರದ ಬೊಕ್ಕಸವನ್ನು ನಷ್ಟ ಮಾಡಿದಂಥ ಹಣವನ್ನು, ದುರ್ಬಳಕೆ ಮಾಡಿಕೊಂಡಂಥ ಹಣವನ್ನು ಹಿಂದಿರುಗಿಸಿ ಸರ್ಕಾರಕ್ಕೆ ಕಟ್ಟಿಸಿಕೊಂಡು
ಇನ್ನಾದರೂ ಭ್ರಷ್ಟಾಚಾರ ಆಗದಂತೆ ತಡೆಗಟ್ಟಬೇಕಂತೇಳಿ ಈ ಮೂಲಕ ನಾವು ಆಗ್ರಹಿಸುತ್ತಿದ್ದೇವೆ. ಅಲ್ಲ ಸರ್, ಏನಂತಂದರೆ ಸರ್ಕಾರ ಅಪರ ಮುಖ್ಯ ಕಾರ್ಯದರ್ಶಿಗಳು ಅಂತಿದ್ದಾರೆ, ಅವರು ಚುನಾವಣೆಗೆ ಏನಾದರೂ ನಿರ್ಬಂಧ ಇದು ಮಾಡಿದಾರಾ? ಅಂದರೆ ಎಷ್ಟು ವರ್ಷದವರೆಗೂ ಆ ಸ್ಪರ್ಧೆ ಮಾಡಬಾರ್ದು ಅಂತೇಳಿ. ಸರ್, ಈಗೇನು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರ್ತಕ್ಕಂಥ ಗ್ರಾಮ ಪಂಚಾಯತ್ ಸದಸ್ಯರು, ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಅಧ್ಯಕ್ಷರಾದಂಥ ಅವರಿಗೆ ಸದಸ್ಯತ್ವವನ್ನು ರದ್ದುಗೊಳಿಸಿದ್ದಲ್ಲದೆ 1993 ಆ್ಯಕ್ಟ್ 43/A 48/4 ಪ್ರಕಾರ ಮುಂದಿನ 12/L ಪ್ರಕಾರ ಮುಂದಿನ 6 ವರ್ಷಗಳವರೆಗೆ ಚುನಾವಣೆಗೆ ನಿಲ್ಲದಂತೆ ಆದೇಶವನ್ನು ಕೂಡ ಮಾಡಿದ್ದಾರೆ. ಅಲ್ಲ ಸರ್, ಈಗ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಯಾವ ರೀತಿ ಭ್ರಷ್ಟಾಚಾರ ಮಾಡಿದರು ಮಾಜಿ ಅಧ್ಯಕ್ಷರು ಮತ್ತು ಸರ್, ಯಾವುದೇ ಕಾಮಗಾರಿಗಳು ಇಲ್ಲದೆ ಬೋಗಸ್ ಬಿಲ್ಲನ್ನು ಎತ್ತುವಳಿ ಮಾಡಿದ್ರು. ಒಂದು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ದಾಖಲೆಗಳನ್ನು ಸೃಷ್ಟಿ ಮಾಡಿದಲ್ಲದೆ ಒಂದು ಸರ್ಕಾರದ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಕಾಮಗಾರಿಗಳನ್ನು ಮಾಡದೆ ಇವತ್ತು ಸಾಕಷ್ಟು ಕಾಮಗಾರಿ ರೈತರ ಒಂದು ಮೂಲಭೂತ ಸೌಕರ್ಯ ಇಲ್ಲದೆ ರೈತರು ಸಾರ್ವಜನಿಕರು ಜೀವನ ನಡೆಸ್ತಾ ಇದ್ದಾರೆ. ಚರಂಡಿಗಳಿಗೆ ಸೊಳ್ಳೆಗಳೆಲ್ಲ ಹರಡಿ ಸಾರ್ವಜನಿಕರಿಗೆಲ್ಲ ತೊಂದರೆ ಆಗ್ತಿದೆ. ಆಮೇಲೆ ಕುಡಿ ನೀರಿನ ಸಮಸ್ಯೆ ಇದೆ. ಅಷ್ಟೆಲ್ಲ ಇದ್ದುಕೊಂಡು ಇವರೆಲ್ಲ ಸರ್ಕಾರದ ಒಂದು ಹಣವನ್ನು ದುರ್ಬಳಕೆ ಮಾಡಿಕೊಳ್ತಿದ್ದಾರೆ. ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ನಾವು ನಮ್ಮ ಸಂಘಟನೆ ಮುಖಾಂತರ ದೂರನ್ನು ನೀಡಿದ್ದೀವಿ. ಆ ದೂರಿಗೆ ಪ್ರತಿಫಲವಾಗಿ ಇವತ್ತು ನಮಗೆ ಜಯ ಸಿಕ್ಕಿದೆ.